ದ ಡೆವಿಲ್ ಮೂವಿದು ಫೈನಲ್ ಆಗಿ ಟ್ರೈಲರ್ ರಿಲೀಸ್ ಆಗೈತಿ. ಇದ್ರ ಬಗ್ಗೆ ಮಾತಾಡೋದಾದ್ರೆ ಫಸ್ಟ್ನೇಕ ಹೇಳ್ಬಿಡ್ತನು, ಈ ತರ ಒಂದು ಟ್ರೈಲರ್ನ ಕನ್ನಡ ಇಂಡಸ್ಟ್ರಿ ಹೋಗಿ ಇದುವರೆಗೂ ನೋಡಿಲ್ಲ. ಆ ತರ ಟ್ರೈಲರ್ ಐತೆ ಅಂತ ಹೇಳ್ಬೋದು. ಯಾವ ಕಾರಣಕ್ಕಂದ್ರೆ ಫಸ್ಟ್ನಾಗ ಟ್ರೈಲರ್ ಎಲ್ಲಿಂದ ಸ್ಟಾರ್ಟ್ ಆಗೈತೆ ಅಂದ್ರೆ ಅವ್ವಲ್ಲಕ್ಕಿ ಪವ್ವಲ್ಲಕ್ಕಿ ಅಂತ ಒಂದು ಡೈಲಾಗಿಂದ ಸ್ಟಾರ್ಟ್ ಆಗೈತಿ. ಆ ಡೈಲಾಗ್ ಡೆಲಿವರಿಯನ್ನ ಡಿ ಬಾಸ್ ಅವ್ರು ಯಾವ ರೀತಿಯಾಗಿ ಮಾಡಿದಾರೆ ಅಂದ್ರೆ ಅಲ್ಟಿಮೇಟ್ ಲೆವೆಲ್ ಅನಿಸ್ತು ನನಗೆ. ಆನಂತರ ಟ್ರೈಲರ್ ಒಂದ್ರಿ ಸಖತ್ತಾಗಿ ಡಿ ಬಾಸ್ ಅವರು ಅಭಿನಯ ಮಾಡಿದಾರು. ಅದರೊಳಗೂ ಕೂಡ ಒಂಥರ ರಾಂಗ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಅಂದ್ರೆ ನಾವು ನೋಡ್ತೇವೆ ಅನೇಕ ಸೀನ್ಗಳ ಒಂಥರ ಲೇಡೀಸ್ ಜೋಡಿ ಅದಾವು. ಅಂದ್ರೆ ಇದೊಂದು 18+ ಮೂವಿ ಆಗೋ ಚಾನ್ಸ್ ಕೂಡ ಐತಿ. ಅಂದ್ರೆ ಆ ಥರ ಸೀನ್ಗಳ ಈ ಒಂದು ಮೂವಿ ಒಳಗೆ ಭಾಳ ಇದ್ದು. ಆನಂತರ ಒಂದು ರಾಜಕೀಯಕ್ಕೆ ರಿಲೇಟೆಡ್ ಒಂದಷ್ಟು ಸೀನ್ಗಳು, ಆನಂತರ ಬಹಳಷ್ಟು ರೀತಿಯ ಲಕ್ಸುರಿಯಸ್ ಇದನ್ನ ನೋಡ್ತೇವೆ ನಾವು. ಅಂದ್ರೆ ಲಕ್ಸುರಿಯಸ್ ವರ್ಲ್ಡನ್ನು ಕ್ರಿಯೇಟ್ ಮಾಡಿದಾರು ಡಿ ಬಾಸ್ ಅವ್ರ ಸುತ್ತು ಕಡೆ. ಅಂದ್ರೆ ಟೋಟಲ್ ಆಗಿ ನೋಡ್ರೆ ಒಂಥರ ಡಿ ಬಾಸ್ ಅವರ ಬಹಳಷ್ಟು ಹೈ ರೀಚ್ ಇರುವಂಥ ಫ್ಯಾಮಿಲಿ ಒಳಗದಾರು. ಅದು ರಾಜಕೀಯ ಫ್ಯಾಮಿಲಿನೂ ಆಗಿರ್ಬೋದು ಅಥವಾ ಒಂದು ಬಹಳಷ್ಟು ಹೈ ಇದನ್ನಿರುವಂಥ ಒಂದು ಫ್ಯಾಮಿಲಿನೂ ಆಗಿರ್ಬೋದು. ಈ ರೀತಿಯಾದ ಮೂವಿಯನ್ನು ನಾವು ನೋಡ್ತೇವೆ. ಆಬ್ವಿಯಸ್ಲಿ ಹೇಳ್ಬೇಕಂದ್ರೆ ಟ್ರೈಲರ್ ಮಾತ್ರ ಬೆಂಕಿಯಲ್ಲ, ಬೆಂಕಿತ್ತು. ಆನಂತರ ಟ್ರೈಲರ್ಗೆ ನನ್ನ ಕಡೆಯಿಂದ ಸಿಗುವಂಥ ಸ್ಟಾರ್ಗಳನ್ನು ನೋಡೋದಾದ್ರೆ ಇಂಥ ಮೂವಿಗೆ 5 ಸ್ಟಾರಿಗೆ 5 ಸ್ಟಾರ್ ಕೊಡಲಿಲ್ಲ ಅಂದರೆ ಎಂಥದಕ್ಕೆ ಕೊಡೋದು? ಆ ಥರ ಟ್ರೈಲರ್ ಇತ್ತಂತ ಅನಿಸ್ತು. 5 ಸ್ಟಾರ್ಗೆ 5 ಸ್ಟಾರ್ ಒಂದು ನಿಜವಾಗ್ಲೂ ಒಂದು ಮನಸಾರೆಯಾಗಿ ಕೊಡ್ತಾನು. ಆನಂತರ ಟ್ರೈಲರ್ ನಮ್ಮ ಡಿ ಬಾಸ್ ಅವ್ರ ಲುಕ್ ಆಗಲಿ, ಆನಂತರ ಯೂಸ್ ಮಾಡಿದಂಥ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಗಳಾಗಲಿ ಅಲ್ಟಿಮೇಟ್ ಲೆವೆಲ್ ಅನಿಸ್ತು. ಆನಂತರ ಒಂದಷ್ಟು ಡಿಸೈನಿಂಗ್ ಏನಿತ್ತಲ್ಲ ಅದು ಕೂಡ ಬೆಟರ್ ಲೆವೆಲ್ ಒಳಗಿತ್ತು. ಆನಂತರ ಎಲ್ಲ ಕೋಆಕ್ಟರ್ಸ್ಗಳು ಕೂಡ ತಮ್ಮ ಬೆಸ್ಟ್ ಅಲ್ಲ ಬೆಸ್ಟ್ ಆಫ್ ಬೆಸ್ಟ್ ಅನ್ನ ನೀಡಿದಾರೆ ಅಂತ ಅನಿಸ್ತು. ಆನಂತರ ಅನೇಕ ನಾವು ಹೊಸ ಕ್ಯಾರೆಕ್ಟರ್ಗಳನ್ನ ಕೂಡ ಈ ಒಂದು ಮೂವಿಯಾಗ ನೋಡ್ತೇವೆ. ಆಬ್ವಿಯಸ್ಲಿ ಭಾಳಷ್ಟು ಇಂಟ್ರೆಸ್ಟ್ ಅದನ್ನ ಮೂವಿ ನೋಡಕ್ಕೆ. ಯಾವ ಕಾರಣಕ್ಕಂದ್ರೆ ಈ ರೀತಿಯಾದ ಟ್ರೈಲರ್ನ ಇದುವರೆಗೂ ಕನ್ನಡ ಇಂಡಸ್ಟ್ರಿ ಹೋಗಿ ಯಾವುದೂ ನೋಡಿಲ್ಲ. ಆ ಥರ ಟ್ರೈಲರ್ ಇತ್ತು. ಏನು ಹೈಪ್ ಅದ ಫಸ್ಟ್ನೇ ಒಂದು ಹೈಪನ್ನು ಕ್ರಿಯೇಟ್ ಮಾಡ್ಕೊತ ಒಂದು ಎಂಡ್ ಆಗೋ ಮಟನು ಮುಂದೆ ಏನಾಕೈತೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಇತ್ತು ಟ್ರೈಲರ್ ಒಳಗೆ. ಈ ರೀತಿಯಾದ ಟ್ರೈಲರ್ ಆಬ್ವಿಯಸ್ಲಿ ನಾವು ಬರೋದು ಕಡಿಮೆ. ನಾವು ಏನು ರಿಲೀಸ್ ಮಾಡಿದಾರ ಡಿ ಬಾಸ್ ಇದನ್ನ ಒಂದು ಮೂವಿಯನ್ನು ಡೆವಿಲ್ ಮೂವಿ ಅಲ್ಟಿಮೇಟ್ ಲೆವೆಲ್ ಆಕೈತಿದ ಪಕ್ಕ. ಆನಂತರ ಪ್ರಕಾಶ್ ಇವರು ಒಂದು ಡೈರೆಕ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಮೂವಿ ಅಲ್ಟಿಮೇಟ್ ಲೆವೆಲ್ ಆಗಿ ಡೈರೆಕ್ಟ್ ಮಾಡಿದರು. ಆನಂತರ ಪ್ರೊಡ್ಯೂಸ್ ಮಾಡಿದ್ದ ನಮ್ಮ ಜಯಮ್ಮ ಆ್ಯಂಡ್ ಸರಿಗಮ ಇದಂತ ಹೇಳ್ಬೋದು. ಬಟ್ ಟೋಟಲ್ ಆಗಿ ಹೇಳ್ಬೇಕಂದ್ರೆ ಎಲ್ಲರೂ ತಮ್ಮ ಎಫರ್ಟನ್ನು 101% ಹಾಕಿದ್ದಾರೆ ಅಂತೇಳಿ ನನಗಣಿತರು. ಅದರೊಳಗೂ ನಮ್ಮ ಡಿ ಬಾಸ್ ಅವರ ಒಂದು ಅಭಿನಯವನ್ನು ನೋಡಿ ಮಾತ್ರ ಫಿದಾ ಆಗಿದ್ದಾನೆ ಅಂತ ಹೇಳ್ಬೋದು. ಆ ಥರ ಇತ್ತ. ಆನಂತರ ನಾವು ಒಂದು ಏನು ಎಕ್ಸ್ಪೆಕ್ಟೇಷನ್ ಇಟ್ಟಿಲ್ಲ, ಎಕ್ಸ್ಪೆಕ್ಟೇಷನ್ಗಿಂತ ಮೋರ್ ಅನಿಸ್ತು ನನಗೆ ಒಂದು ಟ್ರೈಲರ್. ಒಟ್ಟು ಹೇಳ್ಬೇಕಂದ್ರೆ ಮನಸ್ಸು ಸಂತೃಪ್ತಿ ಆಯ್ತು ಈ ಟ್ರೈಲರ್ನ ನೋಡಿದ್ಬೇಕ. ಆನಂತರ ನಮ್ಮ ಡಿ ಬಾಸ್ ಫ್ಯಾನ್ಸಿಗೆ ಏನು ಅನಿಸ್ತಂತೆ ಕೆಳಗಡೆ ಕಾಮೆಂಟ್ ಬಾಕ್ಸ್ ಕಮೆಂಟ್ ಹಾಕ್ರಿ. ನಿಮ್ಮ ಕಮೆಂಟ್ಗೋಸ್ಕರ ನಾವು ವೇಟ್ ಮಾಡ್ತಾ ಇರ್ತಾನು. ಯಾವ ಕಾರಣಕ್ಕಂದ್ರೆ ನಿಮ್ಮ ಕಮೆಂಟ್ ಅಂದ್ರೆ ಅದನ್ನು ನೋಡೋದನ್ನ ಭಾಳಷ್ಟು ಇಂಟ್ರೆಸ್ಟಿಂಗ್ ಇರ್ತೈತಿ. ಆ ಕಾರಣಕ್ಕೆ ಒಂದು ಡೆಫಿನೆಟ್ ಆಗಿ ಕಮೆಂಟ್ ಮಾಡ್ತಾರೆ ಅನ್ಕೊಂಡನು. ಆನಂತರ ಪ್ರಕಾಶ್ ವೀರ್ ಅವರಿಗೆ ಒಂದು ಹ್ಯಾಟ್ಸಾಪ್, ಆನಂತರ ನಮ್ಮ ಡಿ ಬಾಸ್ ಅವ್ರಿಗೆ ಹ್ಯಾಟ್ಸಾಪ್ ಇಲ್ಲ, ಏನೂ ಇಲ್ಲ. ನಮ್ಮ ಡಿ ಬಾಸ್ ಅವ್ರ ಕಿಂಗ್, ಅವ್ರು ಯಾವತ್ತು ಕಿಂಗ್ ಇರ್ತಾರೋ ಅದೇ ಥರನ ಮೂವಿ ಇತ್ತು. ಮೂವಿ ಬಂದ್ಬೇಕು ನೋಡೋಣ ಮೂವಿ ಯಾವ ಥರ ಇರ್ತದೆ ಅಂತೇಳಿ. ಮೂವಿ ರಿಲೀಸಿಂಗ್ ಡೇಟ 11 ಡಿಸೆಂಬರ್ ಆಗೈತಿ. ಅಲ್ಲಿ ಮಟ್ಟ ವೇಟ್ ಮಾಡೋದನ. ಈ ಮೂವಿ ನೋಡಕ್ಕೆ ಹೋಗೋದನ್ನ ಒನ್ ಡೇ ಶೋನ ಹೋಗೋದು ಅಂತ ಪ್ಲ್ಯಾನ್ ಐತಿ. ನೋಡೋಣ ಯಾವ ಥರ ಇರ್ತದೆ ಅಂತೇಳಿ. ಮೂವಿ ದ ಡೆವಿಲ್ ಮೂವಿ ಅಲ್ಲ, ಇದೆ ಒಂಥರ ದ ಕಿಂಗ್ ಆಫ್ ಡೆವಿಲ್ ಮೂವಿ ಅಂತ ಹೇಳ್ಬೋದು ನಾನು. ಆ ಥರ ಮನಸ್ಸಿಗೆ ಸ್ಯಾಟಿಸ್ಫ್ಯಾಕ್ಷನನ್ನು ಈ ಒಂದು ಟ್ರೈಲರ್ ನೀಡೈತಿ. ಇದಾಗಿತ್ತ ದ ಡೆವಿಲ್ ಮೂವಿದೊಂದು ಅಫಿಷಿಯಲ್ ಟ್ರೈಲರ್ ರಿವ್ಯೂ. ಇದೇ ಥರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಗೊತ್ತೈತಿಲ್ಲ ನಿಮ್ಗೆ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ಇನ್ಫಾರ್ಮೇಟಿವ್ ಮತ್ತು ಲೈಕ್ ಕೊಡ್ರಲ್ಲ. ಮತ್ತು